ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಪೂರ್ಣಿಮಾ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಬೆಂಗಳೂರಿನ ಕರಗ ಬಹಳ ಮಹೋನ್ನತವಾದ ಉತ್ಸವ ಅಂತಂದರೆ ಉತ್ಸವ ಅಂದರೆ ಮೇಲಕ್ಕೆ ಎಳೆದುಕೊಳ್ಳುವುದು, ಎತ್ತುವುದು, ಭಕ್ತರನ್ನು ಉದ್ಧರಿಸುವುದು, ಭಗವಂತನ ಮಟ್ಟಿಗೆ ಆತನನ್ನು ನಮ್ಮನ್ನು ಸ್ವೀಕರಿಸಿ ಇದಲ್ಲಯ್ಯ ಎಲ್ಲೋ ನಿಂತಿದೆಯಾ ನೀನು ಪಾತಾಳದಲ್ಲಿ ಬಾ ಮೇಲೆ ಅಂತ, ಅದು ಉತ್ಸವ. ಅದು ಅದಕ್ಕೆ ಉತ್ಸವ ಅಂತ ಹೆಸರು. ಇಂಥ ಉತ್ಸವಗಳು ಈಗ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ತುಂಬ ಕಡೆ ನೆರವೇರುತ್ತೆ. ಎಲ್ಲ ಕಡೆ ನಾವು ಜಾತ್ರೋತ್ಸವ ಇತ್ಯಾದಿಗಳನ್ನು ಕಾಣ್ತೀವಿ. ಆ ಭಾಗವಾಗಿಯೇ ಇರತಕ್ಕಂಥದ್ದು ಈ ಕರಗ ಮಹೋತ್ಸವ ಬೆಂಗಳೂರಿನದ್ದು. ಅಷ್ಟೇ ಅಲ್ಲ, ನಮ್ಮ ಮಾಲೂರಿನಲ್ಲಿ ಕಾಣ್ತೀವಿ, ಕೋಲಾರದ ಭಾಗಗಳಲ್ಲೆಲ್ಲ ಕಾಣ್ತೀವಿ. ಇದಕ್ಕೆ ಸುಮಾರು ವರ್ಷಗಳ ಶತಮಾನಗಳ ಇತಿಹಾಸ ಈ ಕರಗ ಮಹೋತ್ಸವಕ್ಕಿದೆ. ಕರಗ ವಸ್ತುತಃ ಅದು ಕಳಶ ಅಂತ. ಕರಗ ಅಂದರೆ ಕಳಶವನ್ನು ಹೊತ್ತು ಆ ಬೀದಿಗಳಲ್ಲಿ ಸಂಚರಿಸ್ತಕ್ಕಂಥದ್ದು. ತಿಗಳರ ಪೇಟೆ ಯಾವುದಿದೆ ಆ ಪೇಟೆಗಳ ಸುತ್ತ ಅಲ್ಲಿ ಧರ್ಮರಾಯನ ದೇವಸ್ಥಾನ ಏನಿದೆ ನಮ್ಮ ಬೆಂಗಳೂರಿನಲ್ಲಿ, ಆ ಸುತ್ತಮುತ್ತ ಸುತ್ತಾಡುವುದೇ ಅದೇ ಒಂದು ಪವಾಡ. ಸಾಧ್ಯವ ಅಂತಂದರೆ 25 kg ಅಷ್ಟು kg ಇರ್ತಕ್ಕಂಥದ್ದನ್ನು ಹೊತ್ತು ಯಾವುದೇ ಸ್ಪರ್ಶವಿಲ್ಲದೆ ಹಾಗೆ ಸಾಗೋದಿದೆಯಲ್ಲ, ಅದು ಏನು ಆವೇಶ, ಅದು ದೇವರು ಅಂತ ಕರೆದೇ ಇನ್ನೇನು ಕರೀತಾರೆ ಅದಕ್ಕೆ? ಪ್ರಶ್ನಾತೀತವಾಗಿ ಒಪ್ಕೊಳ್ಬೇಕು ಅದು ದೈವ ಅಂತ. ಅಂಥ ಒಂದು ವಿಶಿಷ್ಟವಾದದ್ದು. ಅದಕ್ಕೆ ಹಿನ್ನೆಲೆ ಏನು ಅಂತ ನೋಡಿದ್ರೆ ದ್ರೌಪದಿಯ ಅನುಗ್ರಹ ಕಾಣುತ್ತೆ. ಮಹಾಭಾರತವೆಲ್ಲ ಮುಗಿದ ನಂತರದಲ್ಲಿ ಸ್ವರ್ಗಾರೋಹಣ ಪರ್ವ ಅಂತ ಅಲ್ಲಿ ಹೊರಟಿದ್ದರು. ಪಾಂಡವರು ಕ್ರಮವಾಗಿ ಸಾಗ್ತಾ ಇರುವಾಗ ದ್ರೌಪದಿ ಈ ಪಾಂಡವರನ್ನೆಲ್ಲ ಸಂಹಾರ ಮಾಡಲಿಕ್ಕಾಗಿ ತಿಮಿರಾಸುರ ಅಂತಕ್ಕಂಥ ಒಬ್ಬ ಅಸುರ, ಈ ಥರದೊಂದು ಕಥೆಯನ್ನು ನೆನಪಿಸಿಕೊಳ್ಳಲಾಗುತ್ತೆ ಈ ಸಂದರ್ಭದಲ್ಲಿ. ಆ ತಿಮಿರಾಸುರನ ಅವನ ಉಪಟಳ ಜಾಸ್ತಿಯಾಗಿ ಅವರೆಲ್ಲ ಸಂಹಾರ ಮಾಡಲಿಕ್ಕೆ ಅಂತ ಹೋದ. ಆಗ ದ್ರೌಪದಿ ಅವಳ ಶಕ್ತಿ ಅಲ್ಲಿ ಪ್ರಕಟವಾಗುತ್ತೆ. ವೀರಕುಮಾರರು ಅಂತಕ್ಕಂಥವ್ರನ್ನ ಸೃಷ್ಟಿಸಿ ಅವರಿಂದ ಆ ತಿಮಿರಾಸುರ ಅಂತಕ್ಕಂಥವನ ಹತ್ಯೆಯಾಗತ್ತೆ, ಸಂಹಾರವಾಗತ್ತೆ. ಹಾಗೆ ಅವರು ಕಾಪಾಡಿಕೊಂಡ್ರು, ಪಾಂಡವರನ್ನು ಉಳಿಸ್ಕೊಂಡ್ಲು. ತನ್ಮೂಲಕ ಸ್ವರ್ಗ ಪ್ರವೇಶವನ್ನು ಮಾಡಲಿಕ್ಕೆ ಸಹಾಯವಾಯಿತು. ಆದರೆ ಇವಳು ಹೋಗ್ಬಿಡ್ತಲ್ಲ ದ್ರೌಪದಿ. ಆಗ ಅವ್ರ ಪಾಪ ದ್ರೌಪದಿಯಿಂದ ಸೃಷ್ಟಿಯಾದವರು ಯಾರು? ಈ ವೀರಕುಮಾರರು. ಅಲ್ಲಿ ಗಣಾಚಾರ್ಯಗಳು ಇತ್ಯಾದಿ 5 ಪಂಚ ವಿಧದಲ್ಲಿ ವೀರಕುಮಾರರು ಉತ್ಪತ್ತಿಯಾಯಿತು ಅಂತ ಹೇಳಲಾಗುತ್ತೆ. ಅವರೆಲ್ಲರಿಗೆ ಈ ತಾಯಿ ಹೋಗ್ಬಿಟ್ರೆ ಅನಾಥ ಪ್ರಜ್ಞೆ ಕಾಡೋದಿಲ್ವ? ನಮ್ಮನ್ನು ಗತಿ ಯಾರು ಸಲಹೋರು? ನೀನೇನು ಸೃಷ್ಟಿ ಮಾಡಿಬಿಟ್ಟೆ ನಮ್ಮನ್ನು, ನಾವು ನಿನ್ನ ಕೆಲಸ ಸಮಾಪ್ತಿ ಮಾಡಿದ್ದೀವಿ, ಆದರೆ ಈಗ ನೀನು ನಮ್ಮ ಬಿಟ್ಟು ಹೋಗಿಬಿಟ್ರೆ. ಆ ತಾಯಿ ಮಕ್ಕಳ ವಾತ್ಸಲ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಕರಗ. ಮಕ್ಕಳ ಬಾಂಧವ್ಯ ಹೇಗೆ ತಾಯಿ ಸದಾಕಾಲ ಮಕ್ಕಳನ್ನು ಪೋಷಿಸಬೇಕು, ಇಲ್ಲಾಂದರೆ ತಾಯಿ ಮಕ್ಕಳು ಅನಾಥರಾಗಿಬಿಡ್ತಾರೆ. ಯಾವೊಂದು ಸಂದರ್ಭ ನೀವು 70 ವರ್ಷ ಆಗಿರಲಿ, ತಾಯಿ ಅಕಸ್ಮಾತ್ ಇದ್ದರೆ ಒಂದು ವೇಳೆ ಮಗನನ್ನು ಮಗು ಅಂತಲೇ ಕರೆಯೋದು. ಎಷ್ಟು ವರ್ಷ ಆದರೂ ತಾಯಿಗಲ್ಲ, ತಾಯಿಗೆ ಮಗು ಎಷ್ಟು ವರ್ಷ ಆದರೂ ಕಳೆದ್ರೂ ಏನು. ಆ ರೀತಿಯಲ್ಲಿ ಇಲ್ಲಿ ನಮ್ಮ ಸೃಷ್ಟಿ ಆದಮೇಲೆ ನೀನಲ್ವ ನಮ್ಮ ಸಲಹೋವಳು, ಹೀಗಾಗಿ ನೀನು ಹೋಗಿಬಿಟ್ರೆ ಹೇಗೆ ಅಂತ. ಆಗ ದ್ರೌಪದಿ ಅವರಿಗೆ ಅನುಗ್ರಹವನ್ನು ಉಂಟು ಮಾಡ್ತಾಳೆ. ಇಲ್ಲ, ನಾನು ಪ್ರತಿ ದಿವಸ ನಿಮ್ಮಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತೀನಿ ಅಂತ. ದೇವತೆಗಳ 1 ವರ್ಷ ನಮ್ಮ 1 ದಿನ ಅಲ್ವಾ, ಹೀಗಾಗಿ ನಮಗೆ ಪ್ರತಿ ದಿವಸ ಬಲಿಚಕ್ರವರ್ತಿಯ ಕಥೆ ಕಾಣಲ್ವ ನಾವು, ಅವನು ಹಾಗೆ ತಾನೆ ಪ್ರತಿ ದಿವಸ ಬಂದ ಜನರನ್ನು ನೋಡ್ತಾನೆ. ಹಾಗಾಗಿ ನಾವು ವರ್ಷಕ್ಕೊಂದ್ಸಲ ದೀಪಾವಳಿ ಆಚರಿಸುವ ಹಾಗೆ ಇಲ್ಲೂ ಕೂಡ ಆ ತಾಯಿ ದ್ರೌಪದಿಯನ್ನು ಪ್ರತಿ ದಿವಸ ನೆನೆಸಿಕೊಳ್ತಕ್ಕಂಥದ್ದು, ಆ ತಾಯಿಗೆ ವಿಶೇಷ ಆರಾಧನೆ ಉತ್ಸವಾದಿಗಳನ್ನು ಮಾಡ್ತಕ್ಕಂಥದ್ದು, ಭಕ್ತಿ ಸಮರ್ಪಣೆ ಮಾಡ್ತಕ್ಕಂಥದ್ದಾಗಿದೆ. ಆ ದ್ರೌಪದಿಯನ್ನು ಆ ಕಲಶದಲ್ಲಿ ಅದರಲ್ಲಿ ಆವಾಹಿಸಿ ಆ ಕಲಶವನ್ನು ಹೊತ್ತು, ಉತ್ಸವ ಅಂದರೆ ಅದೇ ನಾನಾಗಲೇ ಹೇಳಿದ ಹಾಗೆ ಮೇಲೆ ಎತ್ತತಕ್ಕಂಥದ್ದು ಅಂತ. ನಮ್ಮನ್ನು ಯಾವ ಬೇಡದ ಆಲೋಚನೆಗಳು, ಕೆಟ್ಟ ಆಲೋಚನೆ, ಕೆಟ್ಟ ಕಾರ್ಯಗಳು, ಗುಣದಿಂದಲೂ ಕರ್ಮದಿಂದಲೂ, ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆ ಹೇಳ್ತಾನಲ್ಲ, ಈ ಗುಣದಿಂದಲೂ ನಾವು ಕೆಟ್ಟವರು, ಕರ್ಮದಿಂದಲೂ ಕೆಲಸ ಕೆಟ್ಟ ಕೆಲಸವೇ ಮಾಡ್ತಕ್ಕಂಥದ್ರಿಂದ ನಮ್ಮನ್ನು ಉನ್ನತಿಯ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಹೊಣೆ ಯಾರ್ದಾಗಿದೆ? ಅದು ತಾಯಿದಾಗಿದೆ. ಹೀಗಾಗಿ ಆ ಹೊಣೆಯನ್ನು ಬಂದ ಭಕ್ತಾದಿಗಳೆಲ್ಲ ಅಲ್ಲಿ ಪ್ರಾರ್ಥಿಸಬೇಕು. ನಮ್ಮನ್ನು ಉದ್ಧರಿಸು, ನಮ್ಮನ್ನು ಮೇಲಕ್ಕೆತ್ತಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದೆ. ಈ ಕರಗೋತ್ಸವ ತುಂಬ ಹಲವು ದಿನಗಳ ಕಾಲ ನಡೀತಕ್ಕಂಥದ್ದಾಗಿದೆ. ಈ ದಿವಸ ಆ ರಾತ್ರಿ ವೇಳೆಯಲ್ಲಿ
ಅದಕ್ಕೆ ತುಂಬ ತಪಸ್ಸಿದೆ. ಯಾರು ಅದನ್ನು ಹೊರತಾರೋ, ಕರಗವನ್ನು ಹೊರತಾರೋ, ಅವರು ಅನುಷ್ಠಾನದಲ್ಲಿದ್ದು ಶಿಸ್ತಿನ ಬದುಕನ್ನು ನಡೆಸಿ, ಅದೊಂದು ಅನುಷ್ಠಾನ ಅಂತಂದರೆ ವ್ರತ ಇದು. ಅದು ಹೇಗಪ್ಪ ಅಂತಂದರೆ ಅದರ ಹೊರತಾಗಿ ಬೇರೆ ಇನ್ಯಾವ ಆಲೋಚನೆಗಳು ಇಲ್ಲ, ಇನ್ಯಾವ ಕೆಲಸವೂ ಇಲ್ಲ, ಇನ್ನೇನು ಲೌಕಿಕಕ್ಕೆ ಮುಖ ಮಾಡದೆ ಕೇವಲ ದೀಕ್ಷೆ ಅಂತ ಕರೀತಾರೆ, ದೀಕ್ಷಾ ಕಾಲ ಅಂತ ಕೇಳ್ತಾರೆ. ಅಷ್ಟು ಕಾಲ ಉಪವಾಸವೋ ಮತ್ತೊಂದು ಅನುಷ್ಠಾನವೋ ಸಿದ್ಧಿಯೋ ಈ ರೀತಿಯಲ್ಲಿದ್ದು ಆ ಕರಗವನ್ನು ಹೊರತಕ್ಕಂಥದ್ದು, ಅಷ್ಟು ಭಾರವನ್ನು ಹೊರತಕ್ಕಂಥದ್ದು ಸಾಮಾನ್ಯ ವಿಚಾರವಲ್ಲ. ಅದಕ್ಕೊಂದು ಆವೇಶವಾಗುತ್ತೆ, ಅದು ಭಾವಾವೇಶ, ಭಕ್ತಿಯ ಆವೇಶವಾಗುತ್ತೆ. ಆ ಸಂದರ್ಭದಲ್ಲಿ ಅದು ನಿಂತ್ಕೊಳ್ಳುತ್ತೆ. ಹೇಗೆ ಅಂತಂದರೆ ಪ್ರತಿ ವರ್ಷ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ನಾವು. ಅದನ್ನು ನೋಡೋದು, ಕಣ್ಣಿಗೆ ಒತ್ಕೊಳ್ಳೋದು, ಅದು ಒಂದು ಭಗವಂತನ ದರ್ಶನ ಇಲ್ಲಲ್ಲದೆ ಇನ್ನೆಲ್ಲಿರುತ್ತೆ ಹೇಳಿ. ಅಂಥದಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿ ಪ್ರತಿ ವರ್ಷ ಇಂಥದ್ದನ್ನು ಉತ್ಸವ ನೆರವೇರಿಸ್ತಾ ಇದೆ. ಸಾಧ್ಯವಾದವರು ಹೋಗಿ ಆ ಕರಗ ದರ್ಶನ, ಎಷ್ಟೆಷ್ಟು ಊರು, ಬೇರೆ ಬೇರೆ ದೂರ ಊರುಗಳಿಂದೆಲ್ಲ ಬರ್ತಾರೆ. ನಮ್ಮ ಮೈಸೂರಿನ ಈ ನವರಾತ್ರಿ ಸಂದರ್ಭದಲ್ಲಿ ಆಗ್ತಕ್ಕಂಥ ಮೆರವಣಿಗೆಯನ್ನು ನೋಡಲಿಕ್ಕೆ ಹೇಗೆ ಜನ ಸೇರ್ತಾರೋ ಹಾಗಿಲ್ಲೂ ಕೂಡ ಈ ಕರಗೋತ್ಸವ ನೋಡಲಿಕ್ಕೆ ಬರ್ತಾರೆ. ಅದು ಕರಗದ ಮಹಿಮೆ, ಅದು ಅನುಗ್ರಹಪ್ರದವಾಗಿರತಕ್ಕಂಥ ಒಂದು ಉತ್ಸವ. ಇದರಲ್ಲಿ ನಾವು ಈ ದಿವಸ ಸ್ಮರಿಸಿ ಆ ಭಕ್ತಿಯ ಸಾಗರದಲ್ಲಿ ನಾವು ಕೂಡ ಒಬ್ಬರಾಗಿ ದ್ರೌಪದಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು, ಮಹಾತಾಯಿಯ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು. ಅದು ಕರಗದ ಮಹತ್ವ. ಈ ದಿವಸ ಇನ್ನೂ ಒಂದು ವಿಚಾರ, ಪೌರ್ಣಮಿ ಬಂದಾಗ ನಾಳೆಯೂ ಚಿತ್ತ ಪೌರ್ಣಮಿ ಇದೆ, ಹನುಮತ್ ಜಯಂತಿ ಇತ್ಯಾದಿ ವಿಚಾರಗಳನ್ನು ನಾವು ನಾಳೆ ಕಾಣೋಣ. ಪೌರ್ಣಮಿಯಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಊರುಗಳಲ್ಲಿ ಈ ರಥೋತ್ಸವಾದಿಗಳು ನೆರವೇರುತ್ತೆ. ನಮ್ಮ ಊರಿನಲ್ಲೂ ಬೆಳಗೆರೆ ಗ್ರಾಮದಲ್ಲಿ ಈ ದಿವಸ ರಂಗನಾಥ ಉತ್ಸವ ನೆರವೇರುತ್ತೆ. ರಂಗನಾಥ, ಲಕ್ಷ್ಮೀ ರಂಗನಾಥರು ತುಂಬ ಜಾನಪದೀಯ ಅಲ್ಲೂ ಕಾಣ್ತೀವಿ ನಾವು. ಜಾನಪದ ಅಂತಂದ್ರೆ ಏನು ಅಂದರೆ ಹೃದಯಕ್ಕೆ ಅಂಟುಕೊಳ್ತಕ್ಕಂಥದ್ದು ಅಂತ. ಅಲ್ಲಿ ಲಕ್ಷ್ಮೀ ರಂಗನಾಥರಿಗೆ ವಿವಾಹ ನೆರವೇರುತ್ತೆ. ನಾವು ಕಲ್ಯಾಣೋತ್ಸವಗಳನ್ನೆಲ್ಲ ಕಾಣ್ತೀವಿ, ಅಲ್ಲೂ ಹಾಗೆ ಪ್ರತಿ ವರ್ಷ ಪೌರ್ಣಮಿ ದಿವಸ ಲಕ್ಷ್ಮೀ ರಂಗನಾಥರಿಗೆ ಭಕ್ತರೇ, ಒಂದು ಕಡೆ ಅಮ್ಮನವರ ಪರವಾಗಿರ್ತಕ್ಕಂಥ ಭಕ್ತರು, ಇನ್ನೊಂದು ಕಡೆ ರಂಗನಾಥ ಸ್ವಾಮಿಯ ಪರವಾಗಿರ್ತಕ್ಕಂಥ ಜನ ವರ್ಗ, ಅದನ್ನು ಸೇರಿ ಅವರಿಬ್ಬರೇ ಆ ದೇವರ ದೇವತೆಗಳಿಗೆ ವಿವಾಹ ಮಾಡಿಸ್ತಕ್ಕಂಥ ಒಂದು ಕಲ್ಯಾಣೋತ್ಸವ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಹೀಗೆ ಎಷ್ಟೋ ಕಡೆಗಳಲ್ಲಿ ಉತ್ಸವಾದಿಗಳು ನೆರವೇರುತ್ತೆ. ಅಂಥ ಉತ್ಸವಾದಿಗಳನ್ನು ನಾವು ಹೋಗಬೇಕು. ನಮ್ಮ ಉನ್ನತಿಗೆ ಉತ್ಸವಾದಿಗಳನ್ನು ನೋಡದೇ ಇದ್ದರೆ ನಮ್ಮ ಉನ್ನತಿ ಆಗೋದಿಲ್ಲ, ಭಾವನೆಗಳಿಂದಲೂ ನಾವು ಉನ್ನತಿ ಆಗೋದಿಲ್ಲ. ಅಂಥ ಕಡೆ ಸೇರಬೇಕು. ಎಷ್ಟೋ ಜನ ಆ ಜಾನಪದ ಹಾಡುಗಳನ್ನು ಹಾಡುವಾಗ, ರಂಗನಾಥನ ಪದಗಳನ್ನು ಹೇಳುವಾಗ ಅಲ್ಲಿ ಮನಸ್ಸು ಒಂಥರ ಅರಳುತ್ತೆ. ಅದು ಭಕ್ತಿಯ ಒಂದು ಸಾಧನವಾಗಿದೆ ಅಲ್ವಾ. ನಾವು ಹೇಗೆ ಒಂದು ಮಂತ್ರವನ್ನು, ಸ್ತುತಿಯನ್ನೋ, ಇನ್ನೇನೋ, ಹೋಮ, ಯಜ್ಞ, ಹವನ, ಹೀಗೆ ಹಲವು ಮಾರ್ಗ ಇದೆ. ಇದು ಒಂದು ಮಾರ್ಗ. ಆ ಉತ್ಸವಾದಿಗಳಿಗೆ ಪಾಲ್ಗೊಳ್ಳುವುದೇ ಒಂದು ಭಕ್ತಿಯ ಸೇವೆ. ಹೀಗಾಗಿ ಸಿಗೋದಿಲ್ಲ ವರ್ಷಕ್ಕೊಂದು ಸಲ, ಅಥವಾ ಇನ್ಯಾವ ಕೆಲವು ವರ್ಷಗಳಲ್ಲಂತೂ ಎಷ್ಟೋ 12 ವರ್ಷಕ್ಕೊಂದು ಸಲ ರಥೋತ್ಸವ ಆಗ್ತಕ್ಕಂಥದ್ದು, 6 ವರ್ಷಕ್ಕೊಂದು ಸಲ ಆಗ್ತಕ್ಕಂಥದ್ದೆಲ್ಲ ಇರುತ್ತೆ. ಅಂಥ ಕಡೆ ಅಂತೂ ತಪ್ಪದೆ ಹೋಗಿ ಭಾಗವಹಿಸಬೇಕು. ಅದು ನಮ್ಮ ಸೇವೆ ಆಗಿರುತ್ತೆ. ಭಾಗವಹಿಸುವಿಕೆಯೇ ನಮ್ಮ ಸೇವೆ ಆಗುತ್ತೆ. ಹೀಗಾಗಿ ಇಂಥ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಹೀಗಾಗಿ ದಿವಸ ಬೆಂಗಳೂರಲ್ಲಿರ್ತಕ್ಕಂಥವ್ರು ಇಲ್ಲಿ ಅಥವಾ ಇನ್ನೆಲ್ಲೆಲ್ಲಿ ನಡೀತಾ ಇದೆಯೋ ಗೊತ್ತಿಲ್ಲದೆ ಇರತಕ್ಕಂಥದ್ದು ಎಷ್ಟೋ ಊರುಗಳಲ್ಲಿ ಉತ್ಸವಾದಿಗಳು ನೆರವೇರ್ತಾ ಇರುತ್ತೆ. ಅಲ್ಲೆಲ್ಲ ಹೋಗಿ ಬನ್ನಿ. ಭಗವಂತನ ಕೃಪೆಗೆ ಪಾತ್ರರಾಗಿ ಏನು ಸೇವೆ ಆಗುತ್ತೆ? ಕನಿಷ್ಠ ಒಂದು ಪಲ್ಲಕ್ಕಿ ಹೊರಲಿಕ್ಕಾಗತ್ತಾ? ಕನಿಷ್ಠ ಒಂದು ಅಲ್ಲಿ ಹೂವಿನ ಅಲಂಕಾರ ಮಾಡಿಸ್ಲಿಕ್ಕಾಗತ್ತಾ? ಅಥವಾ ಕಸ ಗುಡಿಸೋದ್ರಿಂದ ಹಿಡಿದು ಆ ಸ್ವಚ್ಛತೆ ಮಾಡೋದು ಬೇಕಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗೆ ಯಾರಿಗೆ ಯಾವುದು ಅನುಕೂಲ ಅನಿಸುತ್ತೋ ನಾನು ಇದನ್ನು ಮಾಡಬಲ್ಲೆಯಪ್ಪ ಅಂತ ಆ ಸೇವೆ ಮಾಡೋದ್ರಿಂದಾಗಿ ಭಗವತ್ ಕೃಪೆ ಉಂಟಾಗುತ್ತೆ. ಮುಖ್ಯವಾಗಿ ಭಾವಶುದ್ಧಿ ಆಗತ್ತೆ. ಇವುಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗಾದ ಫಲ ಏನಪ್ಪ ಅಂತಂದರೆ, ಕ್ಷುಲ್ಲಭಾವದಿಂದ ಬಿಡಿಸಿ ಮೇಲ್ವಯ್ಯುವ ಸಾಧನ ಅಂತ DVG ಅವರು ಹೇಳ್ತಾರಲ್ಲ, ಕ್ಷುಲ್ಲಕತೆಯಿಂದ ಬಿಡಿಸಿ ನಮ್ಮನ್ನು ಉನ್ನತ ಕಡೆಗೆ ತಗೊಂಡು ಹೋಗುತ್ತೆ. ಇಷ್ಟೇ ನಾನು ಅನ್ನೋದನ್ನು ನಾನು ಎಷ್ಟು ಕ್ಷುಲ್ಲಕ, ಎಷ್ಟು ತೃಣಮಾತ್ರದವನು ಅನ್ನೋದ್ರ ಪರಿಚಯವಾಗುತ್ತೆ ಅಂಥ ಉತ್ಸವಾದಿಗಳನ್ನು. ಒಂದು ದೇವಸ್ಥಾನಕ್ಕೆ ಎಷ್ಟೆಷ್ಟು ಲಕ್ಷೋಪಲಕ್ಷ ಜನ ಬಂದು ಸೇರ್ತಾ ಇದ್ದಾರೆ ಅಂತಂದರೆ ಆ ಪರಮಾತ್ಮನ ವೈಭವ ಏನು? ಅದ್ರ ಮುಂದೆ ನಾನು ಏನೂ ಇಲ್ಲಪ್ಪ, ನಿನ್ನ ಮುಂದೆ ನೀನು ನಡೆಸ್ದಂಗೆ ನಡೆಸ್ತಾ ಇದ್ದೆ ಬದುಕಷ್ಟೇ. ನೀನು ಹೌದು ಅಂದರೆ ನಾನು ಹೌದು, ಇಲ್ಲ ಅಂದರೆ ಇಲ್ಲ, ಆ ರೀತಿಯಲ್ಲಿ ಇದೆ ನನ್ನ ಜೀವನ ಅನ್ನೋದು ಗೊತ್ತಾಗುತ್ತೆ, ನಮಗೆ ಅನುಭವಕ್ಕೆ ಬರುತ್ತೆ. ಅಲ್ಲಿ ಹೋಗಬೇಕು. ಸಾಧುಗಳು, ಸಂತರು, ಸಜ್ಜನರು, ದೊಡ್ಡವರು, ಹಿರಿಯರು ಬಂದಿರ್ತಾರೆ. ಅವರ ಮಾತುಗಳೇ ಎಷ್ಟೋ ಬಾರಿ
ಏನು ಭಗವಂತನ ಆಶೀರ್ವಾದ ನುಡಿಯಾಗಿರುತ್ತೆ. ಅದನ್ನೆಲ್ಲ ಕೇಳಿಸ್ಕೊಳ್ಬೇಕು. ಇದೆಲ್ಲ ಅಪರೂಪ. ಹತ್ತಿರದಲ್ಲಿದ್ದರೆ ಸಾಧ್ಯವಾದವರು ಹೋಗಿ ಪಾಲ್ಗೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.